ನಿರಂತರ ಸುದ್ದಿ. ಕಿನ್ನಿಗೋಳಿ ಸಮೀಪದ ಪಕ್ಷಿಕೆರೆ ಅವನು ಕಾರ್ತಿಕ್ ಭಟ್ ಅಂತ ಹೇಳಿ. ನೋಡಿ, ಅಸಲಿ ಕತೆ ಏನಂತ ಹೇಳಿದ್ರೆ, ನೀವು ಜೀವನ ಶೈಲಿಯನ್ನು ರೂಪಿಸಿಕೊಂಡ ನಂತರ ಆ ಶೈಲಿಗೆ ನೀವು ಹೊಂದಾಣಿಕೆ ಆಗದೇ ಇದ್ದರೆ ನಿಮ್ಮ ಮೇಲೆ ಆರ್ಥಿಕ ಒತ್ತಡ ಬೀಳ್ತದೆ. ಆ ಆರ್ಥಿಕ ಒತ್ತಡವನ್ನು ನಿಭಾಯಿಸಲಿಕ್ಕೆ ಆಗದೇ ಇದ್ದರೆ ಇಂತಹ ದುರಂತಗಳು ಸಂಭವಿಸ್ತವೆ. ಅದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ಅಂದರೆ ಪಕ್ಷಿಕೆರೆಯ ಕಾರ್ತಿಕ್ ಭಟ್ ಉದಾಹರಣೆ. ಕಾರ್ತಿಕ್ ಭಟ್ ತನ್ನ ಸಹೋದರಿಯರು, ತಂದೆ ತಾಯಿ ಒಂದಿಗೆ ಇದ್ದವನು. ನೈಜೀರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಒಳ್ಳೆಯ ಸಂಬಳ ಇತ್ತು. ಐಷಾರಾಮಿ ಬದುಕಿಗೆ ಒಗ್ಗಿಕೊಂಡಿದ್ದ. ಅಕ್ಕಂದರಿಗೆ ಮದುವೆ ಆದ ನಂತರ ಅವನಿಗೂ ಮದುವೆ ಮಾಡಬೇಕು ಅಂತ ಹೇಳೋದು ಅವರ ಕನಸಾಗಿತ್ತು. ಅದಕ್ಕಾಗಿ ಅವರು ಶಿವಮೊಗ್ಗ ಮೂಲದ ಹೆಣ್ಣನ್ನು ನೋಡಿ ಮಾತನಾಡಿಯೇ ಮನೆ ತುಂಬಿಸಿಕೊಂಡದ್ದು. ಕಾರ್ತಿಕ್ ಭಟ್ನ ತಂದೆ ತಾಯಿ ಅಲ್ಲಿ ಪಕ್ಷಿಕೆರೆಯಲ್ಲಿ ಕಾರ್ತಿಕ್ ಎಂಬ ಹೆಸರಿನ ಒಂದು ಸಣ್ಣ ಹೋಟೆಲು ನಡೆಸ್ತಾ ಇದ್ರು. ಅವರಿಗೆ ಅದು ಜೀವನಾಧಾರ ಆಗಿತ್ತು. ಅದೇ ಹೋಟೆಲ್ನಲ್ಲಿ ದುಡಿದು ಆ ದಂಪತಿ ತನ್ನ 3 ಮಕ್ಕಳನ್ನು ಬೆಳೆಸಿದ್ರು. ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿದ್ರು. 2 ಹೆಣ್ಮಕ್ಕಳ ಮದುವೆಯನ್ನು ಮಾಡಿದ್ರು. ಅವರಿಗೆ ಸ್ವಂತ ಒಂದು ಮನೆ ಕಟ್ಟಬೇಕು ಎನ್ನುವಂತ ಕಾಣಿಸಿದ್ರು. ಅದು ಮಕ್ಕಳ ವಿದ್ಯಾಭ್ಯಾಸ, ಬಾಕಿ ಖರ್ಚು ಇದನ್ನೆಲ್ಲ ನಿಭಾಯಿಸುವಲ್ಲಿ ಸುಸ್ತಾಗಿದ್ರು. ಅಂತಹ ದಂಪತಿಗಳಿಗೆ ಇಳಿ ವಯಸ್ಸಿನಲ್ಲಿ ಒಂದು ಒಳ್ಳೆಯ ನೆಲೆ ಕಲ್ಪಿಸಬೇಕು ಅಂತ ಹೇಳಿ ಮಗಳು ತನ್ನ ಗಂಡನಿಗೆ ಹೇಳಿ ಪಕ್ಷಿಕೆರೆಯಲ್ಲಿ ಆ ಅಪಾರ್ಟ್ಮೆಂಟ್ ಅನ್ನು ಕಟ್ಟಿಸಿರುವುದು. ಅದರಲ್ಲಿ 1 ಫ್ಲಾಟ್ ಅನ್ನು ಇವರಿಗೆ ಕೊಟ್ಟಿರುವುದು, ಬಾಕಿ 3 ಫ್ಲಾಟ್ ಅನ್ನು ಅವರು ಬಾಡಿಗೆಗೆ ಬಿಟ್ಟಿದ್ರು. ನೈಜೀರಿಯಾದಿಂದ ಬಂದಂತ ಕಾರ್ತಿಕ್ ಭಟ್ಗೆ ಸಹೋದರರೇ ಸೇರಿ ಮದುವೆ ಮಾಡ್ತಿರೋದು. ಒಳ್ಳೆಯ ರೀತಿಯ ದಾಂಪತ್ಯ ನಡೀತಾ ಇತ್ತು. 1 ಮಗು ಆಗಿತ್ತು. ತದನಂತರ ಮನೆಯಲ್ಲಿ ಕಿರಿಕಿರಿ ಆರಂಭವಾಯಿತು. ಅದು ಯಾಕೆ ಈ ಮನೆಯಲ್ಲಿ ಕಿರಿಕಿರಿ ಆರಂಭ ಆಗ್ತದಂತ ಹೇಳಿದ್ರೆ, ಐಷಾರಾಮಿ ಜೀವನ ಶೈಲಿಗೆ ಹೊಂದಿಕೊಂಡವರಿಗೆ ಹಣಕಾಸಿನ ತೊಂದರೆ ಆಗುತ್ತೆ. ಗಂಡ ಆ ಶೈಲಿಯಲ್ಲಿ ಇದ್ದರೆ ಹೆಂಡತಿ ಅದನ್ನು ಸುಧಾರಿಸಿಕೊಂಡು ಹೋಗಬೇಕು. ಹೆಂಡತಿ ಆ ಶೈಲಿಯಲ್ಲಿದ್ದರೆ ಗಂಡ ಸುಧಾರಿಸಿಕೊಂಡು ಹೋಗ್ಬೇಕು. ಆದರೆ ಅವರಿಬ್ಬರೂ ಸಹ ಸುಧಾರಿಸುವ ಹಂತದಲ್ಲಿ ಇರಲಿಲ್ಲ. ಯಾಕಂದ್ರೆ ಅವರು ಆ ಶೈಲಿಗೆ ಹೊಂದಿಕೊಂಡು ಆಗಿದೆ. ಕಾರ್ತಿಕ್ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಿದ್ದ. ಸಂಬಳ ಬರ್ತಾ ಇತ್ತು. ಆ ಸಂಬಳ ಅವರ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ. ಪತ್ನಿಯ ದೈನಂದಿನ ಖರ್ಚನ್ನು ನಿಭಾಯಿಸಲಿಕ್ಕೆ ಕಾರ್ತಿಕ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಅವ ಸಹಜವಾಗಿ ತನ್ನ ಸ್ನೇಹಿತರು ಅವರು ಇವರನ್ನ ಸಾಲ ಮಾಡಿದ್ದ. ಆ ಸಾಲವನ್ನು ತೀರಿಸಬೇಕು ಅಂತ ಹೇಳಿದಾಗ ಇನ್ನೊಂದು ರೀತಿಯಲ್ಲಿ ಸಾಲ ಮಾಡ್ತಿದ್ದ. ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಹಲವು ಮಂದಿಗೆ ಆತ ಸಾಲ ಪಡ್ಕೊಂಡಿದ್ದ, ಅದನ್ನು ತೀರಿಸಲಿಲ್ಲ ಅಂತ ಅಲ್ಲ, ಹಲವು ಮಂದಿಗೆ ವಂಚನೆ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಆದ್ರಿಂದ ಆ ರೀತಿಯಾಗಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದ. ಈ ರೀತಿಯ ಒತ್ತಡದಲ್ಲಿ ಇದ್ದಾಗ ಅವನು ದಿನನಿತ್ಯದ ದುಡಿಮೆಗಾಗಿ ನಂಬಿಕೊಂಡಿದ್ದಂತಹ ಕೆಲಸದಲ್ಲಿ ಸುಸೂತ್ರವಾಗಿರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದಾಗಿ ಅವನು ಪ್ರತಿ ಬಾರಿಯೂ 3 ತಿಂಗಳು 6 ತಿಂಗಳಿಗೊಮ್ಮೆ ಕೆಲಸ ಬದಲಾವಣೆ ಮಾಡ್ತಾ ಇದ್ದ. ಕೆಲಸ ಇಲ್ಲದಿದ್ರೂ ಕೆಲಸ ಇಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಒಂದು ರೀತಿಯ ಜೀವನ ಶೈಲಿಯಲ್ಲಿ ಲೈಫ್ ಲೀಡ್ ಮಾಡಿದವ. ಈ ಸಂದರ್ಭದಲ್ಲಿ ಅವರ ಗಂಡ ಹೆಂಡತಿಯ ಮಧ್ಯೆ ದಿನನಿತ್ಯ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಒಟ್ಟಾರೆಯಾಗಿ ಆತ ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗಿದ್ದ. ಈ ಎಲ್ಲ ದುರಂತಗಳಿಗೆ ತನ್ನ
ಹೆಂಡತಿ ಕಾರಣ ಅನ್ನೋದು ಅವನಿಗೆ ಗೊತ್ತಿತ್ತು. ಆದರೆ ಹೆಂಡತಿಗೆ ಕಾರ್ತಿಕ್ ಭಟ್ನ ತಂದೆ ತಾಯಿ ಅಕ್ಕಂದಿರೋ ಕಾರಣ ಎನ್ನುವುದು ಅವಳ ಮನಸ್ಸಲ್ಲಿತ್ತು. ಆದ್ದರಿಂದ ಅವರ ಮಧ್ಯೆ ಆ ಹೊಂದಾಣಿಕೆ ಜೀವನ ಬರಲಿಲ್ಲ. ಅವಳ ಮನೆಯವರು, ಶಿವಮೊಗ್ಗದ ಮನೆಯವರು ಸಹ ಒಳ್ಳೆ ಮಧ್ಯಮ ವರ್ಗದ ಕುಟುಂಬದವರು. ಅವರಿಗೆ ಈ ಸಮಸ್ಯೆ ಅರ್ಥ ಆಗ್ತಾ ಇದ್ರೆ ಅವರು ಅದನ್ನು ಸರಿ ಮಾಡ್ಬೋದಿತ್ತು. ಆದ್ರೆ ಆ ವಿಚಾರವನ್ನು ಅವರಿಗೂ ಹೇಳಿಲ್ಲ. ಅವರು ಈ ವಿಚಾರದಲ್ಲಿ ಅಮಾಯಕರು. ಕಾರ್ತಿಕ ಭಟ್ ಶಿವಮೊಗ್ಗಕ್ಕೆ ಹೋದಾಗ ಅವರು ಒಳ್ಳೆ ರೀತಿಯಲ್ಲಿ ಉಪಚರಿಸ್ತಾ ಇದ್ರು. ಯಾಕಂದ್ರೆ ಅವರಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು. ಆದ್ದರಿಂದ ಅತ್ತೆ ಮನೆಯವರಿಗೆ ಹೇಗಿರ್ತದೆ ಅಂದ್ರೆ ಅಳಿಯ ಒಳ್ಳೆಯವನು ಅಂತ ಇರ್ತದೆ. ಅಳಿಯ ಒಳ್ಳೆಯವನು, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಅವನು ಎಲ್ಲರೊಂದಿಗೆ ಬರೀತಾ ಇದ್ದ. ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ಅವನಿಗೆ. ಒಳ್ಳೆ ಕ್ರಿಕೆಟ್ ಆಟಗಾರ. ಈ ರೀತಿ ಅವನ ಸ್ವಭಾವ ಇತ್ತು. ಆದ್ದರಿಂದ ಅವರು ಸಹ ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಿಲ್ಲ. ಯಾಕಂದ್ರೆ ಇವರು ಆ ಸಮಸ್ಯೆಯನ್ನು ಹೇಳಿಕೊಳ್ಳಿಲ್ಲ. ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆ ಅವರಿಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ ತಂದೆ ತಾಯಿ ಇರೋದು. ಅವರು ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ಇವರಿಗೆ ತಿಂಡಿ ಮಾಡಿಟ್ಟು ಹೋಟ್ಲಿಗೆ ಹೋಗ್ತಾ ಇದ್ರು. ಅವರು ಮತ್ತೆ ಬರೋದು ರಾತ್ರಿಗೆ. ಅಷ್ಟೊತ್ತಿಗೆ ಇವರು ಹೋಟೆಲಿಂದ ತಿಂಡಿ ತರ್ತಾ ಇದ್ರು, ಊಟ ತರಿಸ್ತಾ ಇದ್ರು. ಒಂದು ಸಂಸಾರ ಮಾಡುವಂತ ಮನೆಯಲ್ಲಿ ನೀವು ಯಾವಾಗ ಒಲೆ ಹೊತ್ತಿಸುವುದಿಲ್ಲವೋ ಅಲ್ಲಿಗೆ ಆ ಮನೆಗೆ ದಾರಿದ್ರ್ಯ ಬಂತು ಅಂತ ಅರ್ಥ. ಯಾವುದಕ್ಕಾದ್ರೂ ಒಂದು ಕಾರಣಕ್ಕೆ ನೀವು ಒಲೆ ಹೊತ್ತಿಸಲೇಬೇಕು. ಪ್ರತಿದಿನವೂ ನಿಮಗೆ ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೋಟೆಲಿಂದ ತಂದ್ರೆ ಆ ಮನೆ ಉಳಿಯುವುದಿಲ್ಲ, ಉಳಿಲಿಕ್ಕೆ ಸಾಧ್ಯನೂ ಇಲ್ಲ. ಆದ್ರಿಂದಾಗಿ ಇಂತಹ ಪರಿಸ್ಥಿತಿಗೆ ಕಾರಣ ಆದದ್ದು ಕಾರ್ತಿಕ್ ಭಟ್ನ ಹೆಂಡತಿ ಪ್ರಿಯಾಂಕ. ಅವಳಿಗೆ ಅಡಿಗೆ ಮಾಡಲಿಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅದನ್ನು ಅವಳು ಮರೆಮಾಚಲಿಕ್ಕೆ ಬೇಕಾಗಿ ಅವಳು ಈ ಹೊರಗಿನ ತಿಂಡಿ ತಿನಿಸುಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ಲು. ಅದರ ಪರಿಣಾಮ ತನ್ನ ಗಂಡನ ಜೇಬಿನ ಮೇಲೆ ಬೀಳ್ತದೆ ಅನ್ನೋದು ಗೊತ್ತಾಗ್ಲಿಲ್ಲ ಅವಳಿಗೆ. ಆದ್ದರಿಂದ ಕಾರ್ತಿಕ್ ಭಟ್ ಕೊನೆಗೆ ಯಾವುದೇ ರೀತಿಯಲ್ಲೂ ಈ ವಿಷ ವರ್ತುಲದಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ತನಗೆ ಇನ್ನೂ ಯಾರು ಸಾಲ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ತಾನು ಕೆಲಸ ಮಾಡುತ್ತಿದ್ದಂತಹ ಸಹಕಾರಿ ಸಂಘದಲ್ಲಿಯೂ ತನ್ನ ಮೇಲೆ ಆಪಾದನೆಗಳು ಬಂದಿದೆ. ಅದರಿಂದ ಅವರು ಕೆಲಸದಿಂದ ಬಿಟ್ಟಿದ್ದಾರೆ. ಅಲ್ಲಿಯೂ ಸಾಲ ಮರುಪಾವತಿಯ ಅನಿವಾರ್ಯತೆ ಇತ್ತು. ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಆತ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾನೆ. ಆದ್ರೆ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ತನ್ನ ಪತ್ನಿ ಮತ್ತು ಮಗುವನ್ನು ದಾರಿಗೆ ಹಾಕಿದ ಹಾಗೆ ಆಗ್ತದೆ ಎನ್ನುವುದು ಸಹ ಅವರ ಮನಸ್ಸಲ್ಲಿತ್ತು. ಅವಳ ಮನೆಯವರು ಅದನ್ನು ಸ್ವೀಕರಿಸ್ತಾ ಇದ್ರು, ಅವಳನ್ನು ಬೆಳೆಸ್ತಾ ಇದ್ರ, ಸಾಕ್ತಾ ಇದ್ರ, ಏನೋ ಆಗ್ಬೋದು. ಆದ್ರೆ ತನ್ನ ಕಾರಣಕ್ಕಾಗಿ ಅವಳು ದಾರಿಗೆ ಬೀಳ್ತಾಳೆ ಎನ್ನುವ ಕಾರಣಕ್ಕಾಗಿ ಮತ್ತು ತನ್ನ ಈ ಸ್ಥಿತಿಗೆ ಅವಳೇ ಕಾರಣ ಎನ್ನುವುದು ಆತನ ಮನಸ್ಸಲ್ಲಿ ಬಲವಾಗಿ ಬೇರೂರಿತ್ತು. ಅದಕ್ಕಾಗಿ ಆತ ಆ ನಿರ್ಧಾರವನ್ನು ಕೈಗೊಂಡ. ಅವರಿಬ್ಬರನ್ನು ವೆಂಟಿಲೇಟರ್ನ ಗ್ಲಾಸಿನಿಂದ ಚುಚ್ಚಿ ಕೊಲೆಗೈದು ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಅದು ಫಲಕಾರಿಯಾಗದಾಗ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗಿ ಬೆಳ್ಳಾಯರು ಹತ್ರ ರೈಲ್ವೆ ಹಳಿಗೆ ತಲೆಗೊಟ್ಟು ಆತ್ಮಹತ್ಯೆ ಮಾಡಿಕೊಂಡು ಬಂದು. ಆ ಪ್ರಕರಣದ ತನಿಖೆಯನ್ನು ವಾಸ್ತವವಾಗಿ ರೈಲ್ವೆ ಪೊಲೀಸರು ಮಾಡಬೇಕಿತ್ತು. ಆದರೆ ಮುಲ್ಕಿ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡ್ರು. ರೈಲ್ವೆ ಹಳಿಯ 3 ಫೀಟು ಎಡಕ್ಕೆ 3 ಫೀಟು ಬಲಕ್ಕೆ ಅದು ರೈಲ್ವೆ ಪೊಲೀಸರ ಸುಪರ್ದಿ, ಅದು ಅವರ ಸರಹದ್ದು. ಅದರಿಂದಾಗಿ ರೈಲ್ವೆ ಅಡಿಗೆ ಬಿದ್ದು ಮೃತಪಟ್ಟಿರೋದ್ರಿಂದ ಕೇಸು ರೈಲ್ವೆ ಪೊಲೀಸ್ ಸ್ಟೇಷನ್ ಆಗ್ಬೇಕಿತ್ತು. ಆದರೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರೇ ಮೊದಲಾಗಿ ಹೋಗುವುದು. ಹೋದಾಗ ಅಪರಿಚಿತ ಮೃತದೇಹ ಯಾರದು ಎನ್ನುವುದು ಗುರುತು ಹಚ್ಚುವುದು ಯಾವುದೇ ಪ್ರಕರಣದಲ್ಲಿ ಪ್ರಮುಖ ಪಾತ್ರ. ಪೊಲೀಸರು ಅದನ್ನು ಪ್ರಯತ್ನ ಪಟ್ಟರು. ಅದನ್ನು ರೈಲ್ವೆ ಪೊಲೀಸರು ಪ್ರಯತ್ನ ಪಡೋದಕ್ಕಿಂತ ಸ್ಥಳೀಯ ಪೊಲೀಸರಿಗೆ
ಅನುಕೂಲಗಳು ಜಾಸ್ತಿ, ಯಾಕಂದ್ರೆ ಸಂಪರ್ಕಗಳು ಜಾಸ್ತಿ. ಆದ್ರಿಂದಾಗಿ ಅವರಲ್ಲಿ ಅವರ ಜೇಬಿನಲ್ಲಿ ಟೂ ವೀಲರ್ನ ಕೀ ಇತ್ತು. ಆದ್ರಿಂದ ಇಲ್ಲೆಲ್ಲೋದು ಒಂದು ಟೂ ವೀಲರ್ ಇರ್ಬೋದು ಅಂತ ಹೇಳಿ ಪೊಲೀಸರ ಊಹೆ ಆಗಿತ್ತು. ಪರಿಣಾಮವಾಗಿ ಅಲ್ಲಿ ದೇವಸ್ಥಾನದ ಹತ್ತಿರ ಕೆನಟಿಕ ಹೊಂಡ ಟೂ ವೀಲರ್ ನಿಂತು ನೋಡುವಾಗ ಅದು ಅದೇ ಕರ್ನಾಟಕದ ಒಂದು ಕೀ, ಮತ್ತೆ ಅದರಲ್ಲಿ ಮನೆಯ ಕೀ ಇತ್ತು. ಮನೆಯಲ್ಲಿ ಅಂತ ಗೊತ್ತಿರಲಿಲ್ಲ. ಆದ್ರಿಂದ ಆ ಕರ್ನಾಟಕ ಹೊಂಡದ ನಂಬರ್ನ ಆಧಾರದಲ್ಲಿ RC ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಗಾಡಿದ್ದು ಅದನ್ನು ವೆರಿಫೈ ಮಾಡಿದ್ರು. ಯಾಕಂದ್ರೆ ಪೊಲೀಸರದೊಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಆ ನಂಬರನ್ನು ಸ್ಕ್ಯಾನ್ ಮಾಡಿದರೆ ಇಡೀ ಗಾಡಿಯ ಡೀಟೇಲ್ ಬರ್ತದೆ. ನೋಡೋದು ಅಡ್ರೆಸ್ಸು ಪಕ್ಷಿಕೆರೆದ್ದು ಇತ್ತು, ಅವನ ಹೆಸರಲ್ಲಿ ಗಾಡಿ ಇತ್ತು. ಹಾಗೆ ಸೀದಾ ಆ ಅಡ್ರೆಸ್ಸಿಗೆ ಹೋಗಿದ್ದಾರೆ. ಓಡೋಗ ಮನೆ ಬೀಗ ಹಾಕಿತ್ತು. ಅದೇ ಮನೆ ಆಗಿರ್ಬೋದು ಅಂತೇಳಿ ಮತ್ತೆ ಮನೆ ಬೀಗದ ಕೀ ಇತ್ತಲ್ಲ, ಅದನ್ನು ತೆಗೆದು ಓಪನ್ ಮಾಡಿದ್ದಾರೆ. ಹಾಗೆ ಒಳಗೆ ಹೋಗುವಾಗ ಒಂದು ಮನೆ, ಎರಡು ವ್ಯವಸ್ಥೆಗಳಿವೆ. ಒಂದು ರೂಮಲ್ಲಿ ಪಾತ್ರೆ ಪಗಡೆಗಳೆಲ್ಲ ಇವೆ, ಅಲ್ಲಿ ಒಂದು ಬೆಡ್ ಇದೆ, ಬೆಡ್ಡಿನ ಮೇಲೆ ಪ್ರಿಯಾಂಕಳ ಡೆಡ್ ಬಾಡಿ ಇತ್ತು, ಮಗುವಿನ ಡೆಡ್ ಬಾಡಿ ಇತ್ತು. ಆಶ್ಚರ್ಯ ಆಯ್ತು ಅವರಿಗೆ, ಪೊಲೀಸರಿಗೆ. ಮತ್ತೊಂದು ಮನೆಯಲ್ಲಿ ಗಂಡ ಹೆಂಡತಿ, ಯಾಕಂದ್ರೆ ಅವನ ಕಾರ್ತಿಕನ ತಂದೆ ತಾಯಿ ವಾಸ ಅಂತದ್ದು, ಅಲ್ಲಿ ಅಷ್ಟೊಂದು ಪಾತ್ರೆ ಪಗಡಿಗಳು. ಇದು ಒಂದು ಮನೆಯಲ್ಲಿ ಎರಡು ಅಡಿಗೆ ಕೋಣೆ ಹೇಗೆ ಅಂತ, ಒಂದೇ ಮನೆ ಎರಡು ಅಡಿಗೆ ಕೋಣೆಗಳು ಇದ್ದಾಗೆ ಇದೆ ಅಂತ ಹೇಳಿ. ಯಾಕಂದ್ರೆ ಒಂದು ಕೋಣೆಯಲ್ಲಿ ಬಟ್ಟಲು, ಲೋಟ, ಇದೆಲ್ಲ ಇದೆ. ಅದೇ ರೀತಿ ಮತ್ತೊಂದು ಕೋಣೆಯಲ್ಲಿ, ಮತ್ತೊಂದು ಬೆಡ್ರೂಮ್ ಅಲ್ಲಿ ಅದೇ ಪರಿಸ್ಥಿತಿ ಇದೆ. ಹಾಲ್ ಇದೆ, ಎರಡು ಬೆಡ್ರೂಮಿನ ಮನೆ ಅದು. ಹಾಗೆ ಇವರಿಗೆ ಅರ್ಥ ಇದೆ, ಇದು ಇದರೊಳಗೆ ಏನೋ ಒಂದು ಸಮಸ್ಯೆ ಇದೆ ಅಂತೇಳಿ. ಮತ್ತೆ ವಿಚಾರ ಹೊರ ಜಗತ್ತಿಗೆ ಗೊತ್ತಾಯ್ತು. ಪೊಲೀಸರ ತನಿಖೆ ಆರಂಭವಾದಾಗ ಪ್ರಿಯಾಂಕಳ ಮನೆಯವರು ಮೊದಲಿಗೆ ಆಘಾತರಾಗವರು. ಯಾಕಂದ್ರೆ ಅವರು ಹೆಣ್ಣು ಕೊಟ್ಟವರು, ಶಿವಮೊಗ್ಗದವರು. ಅವರ ಮನಸ್ಸಲ್ಲಿ ಏನಿರ್ತದೆ, ಕಾರ್ತಿಕನ ಮನೆಯವರು ನೀಡಿದಂತಹ ಕಿರುಕುಳದಿಂದ ನಮ್ಮ ಅಳಿಯ ಮಗಳನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ಭಾವನೆ ಅವರ ಮನಸ್ಸಲ್ಲಿ ಬಂದಿದೆ. ಯಾಕಂದ್ರೆ ಕಾರ್ತಿಕ್ ಶಿವಮೊಗ್ಗಕ್ಕೆ ಹೋದ ಸಂದರ್ಭದಲ್ಲಿ ಬರೀ ಚೆನ್ನಾಗಿ ಇರ್ತಾ ಇದ್ದಲ್ಲ, ಅವನು ಇಂಥ ವಿಚಾರವನ್ನು ಯಾವುದನ್ನು ಹೇಳ್ಕೊಳ್ತಾ ಇರಲಿಲ್ಲ, ಪ್ರಿಯಾಂಕನೂ ಹೇಳ್ಕೊಳ್ತಾ ಇರಲಿಲ್ಲ. ಅದರಿಂದಾಗಿ ಅವರಿಗೆ ತನ್ನ ಮಗಳ ಸಂಸಾರ ಚೆನ್ನಾಗಿದೆ ಅಂತ ಅರ್ಥ. ಯಾಕೆ ಅದೇ ಸಂಸಾರದಲ್ಲಿ ಈ ರೀತಿಯ ಘಟನೆ ಆಯ್ತೋ ಅದಕ್ಕೆ ಕಾರಣ ಕಾರ್ತಿಕನ ಮನೆಯವರು ಅಂತ ಹೇಳಿ. ಆದ್ದರಿಂದ ಅವರು ಆ ಸಂಶಯದ ಮೇಲೆ ಕಾರ್ತಿಕನ ತಾಯಿ ಮತ್ತು ಅಕ್ಕನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಯಾಕಂತ ಹೇಳಿದ್ರೆ ಆ ಮನೆ ಕಾರ್ತಿಕನ ಅಕ್ಕನ ಹೆಸರಲ್ಲಿ ಇದೆ. ಅವರು ಇಡೀ ಬಿಲ್ಡಿಂಗ್ ಅವರ ಹೆಸರಲ್ಲಿದೆ. ಅದ್ರಲ್ಲಿ ಆ ಒಂದು ಫ್ಲಾಟ್ ಅನ್ನು ಇವರಿಗೆ ಕೊಟ್ಟಿರೋದು. ಆದ್ರಿಂದಾಗಿ ಅವಳು ಸಹ ಈ ಪ್ರಿಯಾಂಕನೊಂದಿಗೆ ವೈಮನಸ್ಸು ಇದ್ದಿದ್ದರಿಂದ ಸಹಜವಾಗಿ ಹೊರಗಿತ್ತಿಯರು. ಅವರು ಮಾತಿನಲ್ಲಿ ಇದು ನನ್ನ ಮನೆ ಅಂತ ಒಂದು ಇತ್ತು. ಆ ವಿಚಾರವನ್ನು ಪ್ರಿಯಾಂಕ ತನ್ನ ಮನೆಯವ್ರ ಹತ್ರ ಹೇಳಿದ್ರು. ಮನೆಯನ್ನು ನನ್ನ ಗಂಡಂದಲ್ಲ, ಅದು ಅವರ ಅಕ್ಕ ಒಂದು ಮನೆ ಅಂತೇಳಿ. ಆ ವಿಚಾರದಲ್ಲಿ ಗಲಾಟೆ ಆಗಿರ್ಬೋದು. ಮತ್ತೆ ಅವರನ್ನು ಬೇರೆ ಹೋಗ್ಬೇಕಂತ ಹೇಳಿದ್ರು ಏನು, ಈ ವಿಚಾರ ಎಲ್ಲ ಸಂಸಾರದೊಳಗೆ ಮಾತುಕತೆಗಳು ಬಂದಿರ್ತದೆ. ಅದರಿಂದಾಗಿ ಅವರು ಕಂಪ್ಲೇಂಟ್ ಕೊಟ್ಟಿರೋದು, ಪೊಲೀಸರು ಕೇಸು ದಾಖಲು ಮಾಡಿಕೊಂಡಿರೋದು. ಮತ್ತೆ ಸ್ಥಳೀಯವಾಗಿ ಬಾರಿ ಕುತೂಹಲ ಕೆರಳಿಸಿತ್ತು, ಸಾರ್ವಜನಿಕವಾಗಿ ಬಾರಿ ಸಂಶಯಗಳಿತ್ತು. ಅದರಿಂದ ಪೊಲೀಸರು ಕಂಪ್ಲೇಂಟ್ ಬಂದ ಕೂಡಲೇ ಕೇಸ್ ರಿಜಿಸ್ಟರ್ ಮಾಡಬೇಕು. ಆದರೆ ಕೇಸ್ ರಿಜಿಸ್ಟರ್ ಮಾಡಿದ ಕೂಡಲೇ ಬಂಧಿಸುವಂತ ಅನಿವಾರ್ಯತೆ ಆ ಪ್ರಕರಣದಲ್ಲಿ ಇರಲಿಲ್ಲ. ಅವರ ಅದ್ದೆಯನ್ನು ಮತ್ತು ಆ ಮನೆಗಾಗಿ ಸ್ವಲ್ಪ ತ್ಯಾಗ ಮಾಡಿದವರನ್ನ ಬಂಧಿಸುವಂತ ಅಗತ್ಯತೆ ಪೊಲೀಸರಿಗೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇಂಡಿಯನ್ ಪೀನಲ್ ಕೋಡ್, ಈಗ BNS ಅಂತ ಇದೆ,
ಅದರಲ್ಲಿ ಬಂಧನ ಎನ್ನುವುದು ಮ್ಯಾಂಡೇಟರಿ ಅಲ್ಲ. ಯಾವುದೇ ಕ್ರಿಮಿನಲ್ ಕೇಸಲ್ಲಿ ಬಂಧನ ಎನ್ನುವುದು ಮ್ಯಾಂಡೇಟರಿ ಅಲ್ಲ. ಮ್ಯಾಂಡೇಟರಿ ಏನು? ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೆಟೀರಿಯಲ್ ಎವಿಡೆನ್ಸ್ ಬೇಕಿದ್ದರೆ ಮಾತ್ರ ಆರೋಪಿಯ ಬಂಧನ ಅಗತ್ಯ. ಮೆಟೀರಿಯಲ್ ಎವಿಡೆನ್ಸ್. ಈಗ ಪ್ರಿಯಾಂಕಾ ಮರ್ಡರ್ ಆಗಿದೆ, ಮಗು ಹೃದಯ್ ಮರ್ಡರ್ ಆಗಿದೆ. ಯಾವುದರಿಂದ ಚುಚ್ಚಿದ್ದು? ವೆಂಟಿಲೇಟರ್ನ ಗ್ಲಾಸ್ನಿಂದ ಚುಚ್ಚಿದ್ದು ಯಾರು? ಕಾರ್ತಿಕ್. ಕಾರ್ತಿಕ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಮೆಟೀರಿಯಲ್ ಅಲ್ಲೇ ಇದೆ, ಹತ್ಯೆಗೆ ಉಪಯೋಗಿಸಿದ ಮೆಟೀರಿಯಲ್ ಅಲ್ಲೇ ಇದೆ. ಅಲ್ಲಿಗೆ ಆ ಪ್ರಕರಣ ಕ್ಲೋಸ್ ಆಗುತ್ತೆ. ಮರ್ಡರ್ ಕೇಸು ಕ್ಲೋಸ್ ಆಗುತ್ತೆ, UDR ಕ್ಲೋಸ್ ಆಗುತ್ತೆ, ಅದು ಒಟ್ಟಿಗೆ ಕ್ಲೋಸ್ ಆಗುತ್ತೆ. ಆದ್ರಿಂದಾಗಿ ಅದರಲ್ಲಿ ಅರೆಸ್ಟ್ ಪ್ರೊಸೀಜರ್ ಇಲ್ಲ, ಅಕ್ಯೂಸ್ಡ್ ಸತ್ತಿದ್ದಾನಲ್ಲ, ಅದರಿಂದ ಅದರಲ್ಲಿ ಅರೆಸ್ಟ್ ಪ್ರೊಸೀಜರ್ ಇಲ್ಲ. ಮತ್ತೊಂದು ಕಂಪ್ಲೇಂಟ್ ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಕಿರುಕುಳ ಕೊಡುವುದು ಯಾವುದರಲ್ಲಿ ಸ್ಪಷ್ಟತೆ ಇಲ್ಲ, ಮೆಟೀರಿಯಲ್ ಇಲ್ಲ. ಲಟ್ಟಣಿಗೆಯೋ ಕಬ್ಬಿಣದ ಸರಳ ಅಂಥದ್ದು ಇಲ್ಲ. ಆದ್ದರಿಂದ ಮೆಟೀರಿಯಲ್ ಇಲ್ಲ ಅಂತ ಆದ್ಮೇಲೆ ಅವರನ್ನು ಅರೆಸ್ಟ್ ಮಾಡಿ ರಿಕವರಿ ಮಾಡುವಂತ ಪ್ರಶ್ನೆ ಇಲ್ಲ. ಆದರೆ ಕೊಟ್ಟ ಕಂಪ್ಲೇಂಟ್ ಅನ್ನು ಪೊಲೀಸರು ನಿರಾಕರಿಸುವಂತಿಲ್ಲ. ಕಂಪ್ಲೇಂಟ್ನ ಆಧಾರದಲ್ಲಿ ಸೆಕ್ಷನ್ಗಳನ್ನು ಹಾಕಿ ಕೇಸು ದಾಖಲು ಮಾಡಿಕೊಳ್ಳಲೇಬೇಕು. ಕೇಸು ದಾಖಲು ಮಾಡಿಕೊಂಡು ಕೊಟ್ಟಿರುವ ಕಂಪ್ಲೇಂಟ್ ಸರಿಯೇ ಇದೆಯಾ ಅಂತೇಳಿ ತನಿಖೆಯಲ್ಲಿ ಗೊತ್ತಾಗಬೇಕು. ಅವರದೇ ಮನೆಯಲ್ಲಿ, ಈಗ ಇದರಲ್ಲಿ ಆರೋಪಿ ಯಾರಿದ್ದಾರೆ, ಅವರದೇ ಮನೆಯಲ್ಲಿ ವಾಸ ಇದ್ದದ್ದು ತಮ್ಮ ಮತ್ತು ತಮ್ಮನ ಹೆಂಡತಿ ಮಗು, ಅವರದ್ದೇ ಮನೆ. ಆದ್ದರಿಂದ ಅವರ ಮನೆಯಿಂದ ಅವರನ್ನು ಹೊರಗೆ ಹೋಗು ಅಂತ ಹೇಳುವುದು ಅಪರಾಧ ಅಲ್ಲ. ಈ ಎಲ್ಲ ವಿಚಾರಗಳನ್ನು ಪೊಲೀಸರು ಗಮನದಲ್ಲಿ ಇಟ್ಟುಕೊಳ್ಳಬೇಕಿತ್ತು. ಆದರೆ ತಾಯಿ ಮತ್ತು ಮಗುವನ್ನು ಕೊಲೆ ಮಾಡಿದ್ದಾನೆ, ಅವ ಸುಸೈಡ್ ಮಾಡಿಕೊಂಡಿದ್ದಾನೆ, ಸಾರ್ವಜನಿಕವಾಗಿ ಒಂದು ರೀತಿಯ ಭಾವನೆಗಳು ವ್ಯಕ್ತವಾಗಿದೆ, ಒಂದು ರೀತಿಯ ಕ್ರೂರತೆ ಅನಾವರಣ ಆಗಿದೆ. ಇದನ್ನು ತನಿಖೆಗೆ ಬೇಕಾಗಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಅನಿವಾರ್ಯತೆ ಇರಲಿಲ್ಲ, ಪೊಲೀಸರು ತನಿಖೆ ಮಾಡ್ಬೋದಿತ್ತು. ತನಿಖೆ ಮಾಡಿ ಆ ತನಿಖೆಯಲ್ಲಿ ಅವರು ತಪ್ಪಿತಸ್ಥರಂತಾದ್ರೆ ಅವರ ಮೇಲೆ ಆರೋಪ ಪಟ್ಟಿ ಸಲ್ಲಿಸಬಹುದಿತ್ತು. ಸಲ್ಲಿಸಬಾರ್ದಂತಿಲ್ಲ, ಅವ್ರು ತಪ್ಪಿತಸ್ಥರಲ್ಲದಿದ್ದರೆ ಅದಕ್ಕೆ ಬೀರು ಪಟ್ಟು ಹಾಕಬಹುದಿತ್ತು. ತನಿಖೆಯಲ್ಲಿ FIR ಆದ ಕೂಡಲೇ ಅರೆಸ್ಟೇ ಮಾಡಬೇಕು ಅನ್ನೋದು ಮ್ಯಾಂಡೇಟರಿ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಆದರೆ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ FIR ಆದ ಕೂಡಲೇ ಅರೆಸ್ಟ್ ಮಾಡ್ಲಿಕ್ಕೆ ಮುಂದಾಗುತ್ತಾರೆ. ಅದಕ್ಕೂ ಮತ್ತೊಂದು ಕಾರಣ ಇದೆ. ನೀವು FIR ಆದ ಕೂಡಲೇ FIR ಅಲ್ಲಿ ಕೆಲವು ಸೆಕ್ಷನ್ಗಳನ್ನ ಹಾಕ್ತಾರೆ. ಆ ಸೆಕ್ಷನ್ಗಳಲ್ಲಿ ಎರಡು ವಿಧ ಇದೆ, ಒಂದು ಬೇಲೇಬಲ್, ಮತ್ತೊಂದು ನಾನ್ ಬೇಲೇಬಲ್. ಬೇಲೇಬಲ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸು ದಾಖಲಾದರೆ ನೀವು CRPC ಸೆಕ್ಷನ್ 41 ಅಡಿಯಲ್ಲಿ ನೋಟಿಸು ಕೊಟ್ಟು ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಅದರ ನಂತರ ಬಂಧನ ಪ್ರಕ್ರಿಯೆ ಮಾಡಬೇಕು. ಆದರೆ ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾದ್ರೆ ಆ ಪ್ರೊಸೀಜರ್ ಇಲ್ಲ. ಆದರೆ ಬೇಲೇಬಲ್ ಯಾವುದು, ನಾನ್ ಬೇಲೇಬಲ್ ಯಾವುದು ಸಾರ್ವಜನಿಕರಿಗೆ ಗೊತ್ತಿರುತ್ತೆ, ಅದು ಪೊಲೀಸರಿಗೆ ಮಾತ್ರ ಗೊತ್ತಿರೋದು. ನೀವು 5 ವರ್ಷಕ್ಕಿಂತ ಒಳಗಿನ ಶಿಕ್ಷೆಯ ಪ್ರಮಾಣ ಇರುವಂತಹ ಪ್ರಕರಣಗಳಲ್ಲಿ, ಅದು ಕೆಲವರು 7 ವರ್ಷ ಅಂತ ಹೇಳ್ತಾರೆ, ಸಾಮಾನ್ಯವಾಗಿ 5 ವರ್ಷ ಅಂತ ಹೇಳ್ತದೆ. ಅದು 7 ವರ್ಷದವರೆಗೆ ಅದನ್ನು ಕನ್ಸಿಡರ್ ಮಾಡಬಹುದು. ಅದು ಗಂಭೀರ ಪ್ರಕರಣಗಳಲ್ಲ ಅಂತ, ಹೀನಸ್ ಕೇಸುಗಳಲ್ಲ ಅಂತ ಹೇಳ್ತೇವೆ ನಾವು 7 ವರ್ಷದಕ್ಕಿಂತ ಒಳಗಿನ ಪ್ರಕರಣ. ಯಾಕಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಮೊದಲು 7 ವರ್ಷ ಶಿಕ್ಷೆ ಇದ್ದಂಥ ಪ್ರಕರಣಗಳಲ್ಲಿ ಈಗ ಆ ಶಿಕ್ಷೆಯ ಪ್ರಮಾಣವೇ ಜೀವವಾದಿಗೆ ಹೋಗಿದೆ. ಈ ರೇಪ್ ಕೇಸ್ಗಳಲ್ಲೆಲ್ಲ ಮೊದಲು 7 ವರ್ಷ ಶಿಕ್ಷೆ ಇದ್ದದ್ದು. ಕನ್ಸಂಟ್ ರೇಪ್ ಅಂತ ಆದ್ರೆ ಅದಕ್ಕೆ 4 ವರ್ಷ ಶಿಕ್ಷೆ ಕೊಟ್ಟ ಉದಾಹರಣೆಗಳಿವೆ. ಅದರಿಂದಾಗಿ 7 ವರ್ಷದಕ್ಕಿಂತ ಮೇಲಿನ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನೀವು 41 ನೋಟಿಸ್ ಕೊಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ, ಬೇಲೇಬಲ್ ಅಫೆನ್ಸ್ ಅಲ್ಲಿ ಮಾಡಬೇಕು. ಇಲ್ಲಿ ಈ ಪ್ರಕರಣದಲ್ಲಿ 106 ಬಂದಿರೋದು BNS. ಅದೇ ಮೊದಲಾದ್ರೆ 306 ಇತ್ತು, ಆತ್ಮಹತ್ಯೆಗೆ ಪ್ರೇರಣೆ ಅಂತ ಇತ್ತು. ಮರ್ಡರ್ ಮಾಡಿದಾವಲ್ವಾ, ಅವ ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೆ ಪ್ರೇರಣೆ ಇದೆ. 306 ಬರ್ತದೆ ಮೊದಲು, ಈಗ 106 ಈಗ ಬರುತ್ತೆ. ಆದ್ರಿಂದಾಗಿ ಅದು ನಾನ್ ಬೇಲೇಬಲ್. ಆದ್ರಿಂದ ಬಂಧನ ಪ್ರಕ್ರಿಯೆ. ಈಗ ಪೊಲೀಸರು ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅಗತ್ಯ ಇರಲಿಲ್ಲ ಅಂತ ಮಾತ್ರ ಹೇಳೋದು.
ಅವರೇನು ತಲೆತಪ್ಪಿಸಿಕೊಂಡು ಹೋಗಿ ಕೂರುವಂತ ಪ್ರಶ್ನೆ ಇಲ್ಲ, ಮತ್ತೆ ಸಾಕ್ಷ್ಯ ನಾಶ ಮಾಡುವಂತ ಅನಿವಾರ್ಯತೆ ಇಲ್ಲ. ಯಾಕಂದ್ರೆ ಇರುವ ಸಾಕ್ಷ್ಯಗಳು ಕಣ್ಣೆದುರು ಇದೆ, ಅಲ್ಲಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಇರಲಿಲ್ಲ. ಅವರು ಸಾಕ್ಷ್ಯ ಬೆದರಿಸುವಂತ ಪ್ರಶ್ನೆ ಇಲ್ಲ. ಆದ್ರಿಂದಾಗಿ ಕೆಲವೊಂದು ಸೂಕ್ಷ್ಮ ಪ್ರಕರಣಗಳಲ್ಲಿ ಪೊಲೀಸರು ಸಹ ತಮ್ಮ ತಮ್ಮ ವಿವೇಚನೆಯನ್ನು ಬಳಸಬೇಕು. ಆದ್ರೆ ಹಿರಿಯ ಅಧಿಕಾರಿಗಳು ಏನೋ ಹೇಳ್ತಾರೆ, ಅದರ ಮೇಲೆ ಕೆಳ ಹಂತದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಈ ಪ್ರಕರಣದಲ್ಲಿ ಆಗಿರೋದು ಅದು. ನಿರಂತರ ಸುದ್ದಿ